ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡೋಣ ಮೀನು ಸಾರು ಹೇಗೆ ಮಾಡೋದು ಅಂತ. ಬನ್ನಿ. ನಾನಿಲ್ಲಿ ಮೊದಲಿಗೆ ಈರುಳ್ಳಿ, ಒಂದು ಟೊಮ್ಯಾಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಮತ್ತು ಮೆಣಸು ತೊಗೊಂಡಿದ್ದೀನಿ. ಮತ್ತು ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಕಾಯಿ, ಕಡಲೆ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಮತ್ತು ಧನಿಯಾ ಪುಡಿ. ನಂತರ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಬೇಕಂದರೆ ರುಬ್ಕೋಬೋದು. ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಹುಣಸೆಹಣ್ಣು. ಫ್ರೆಂಡ್ಸ್, ನಿಮಗೆ ಹುಣಸೆಹಣ್ಣು ಅಳತೆಯಲ್ಲಿ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂದರೆ ಒಂದು ಫಿಶ್ ಪೀಸ್ಗೆ ಒಂದು ನಿಂಬೆಹಣ್ಣು ಸೈಜಷ್ಟು ಇದು ಅಂಥೇಳಿ ಹುಣಸೆಹಣ್ಣು ಹಾಕ್ಕೊಬೋದು. ಮೊದಲಿಗೆ ಫಿಶ್ಶು ನಾನು 1.5 kg ಅಷ್ಟಿದೆ ತೊಗೊಂಡಿದ್ದೀನಿ. ವಾಶ್ ಮಾಡ್ತಾಯಿದ್ದಾರೆ. ಅವ್ರು ವಾಶ್ ಮಾಡೋ ಅಷ್ಟರಲ್ಲಿ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ವಾಶ್ ಮಾಡಿಸ್ಕೊಂಡಿದ್ದೀನಿ. ನಂತರ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು. ಅದು ಫ್ರೈ ಮಾಡಿ ನಂತರ ಮಸಾಲ ರುಬ್ಬಿಟ್ಕೊಂಡಿದ್ದೀವಲ್ಲ, ಮಸಾಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಅದು ಬಾಡಿಸ್ಕೊಂಡ್ಮೇಲೆ ನಾನು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನಂತರ ಮತ್ತೆ ಹುಣಸೆ ಹಣ್ಣು ಹಾಕ್ಕೋಬೇಕಾಗುತ್ತೆ. ನಾನು ಇದು ಹಾಕೊಂಡ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂಥರ ಹುಣಸೆ ಹಣ್ಣು ಸೋರಿಸ್ಕೊತಾ ಇದ್ದೀನಿ. ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಮ್ಮನೇಲಿ ಸ್ವಲ್ಪ ಹುಳಿ ಜಾಸ್ತಿ ಕೇಳ್ತಾರೆ, ಮತ್ತು ಅದು ಸ್ವಲ್ಪ ನೀರು ಹಾಕ್ಕೊಂಡು ತೊಗೊಂಡಿದ್ದೀನಿ. ನೀವು ಹುಳಿ ನೋಡಿ. ನಂತರ ಮೀನು ಮುಳುಗೋ ಅಷ್ಟು ಇದ್ದರೆ ಸಾಕು, ಜಾಸ್ತಿ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಟೇಸ್ಟ್ ಹೊರ್ಟೋಗ್ಬಿಡುತ್ತೆ. ಆಮೇಲೆ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫ್ರೆಂಡ್ಸ್, ಇನ್ನೊಂದೇನೆಂದರೆ ಸೌಟಂತೂ ಹಾಕೋಕ್ಕೆ ಹೋಗ್ಬಿಡಿ. ಸೌಟ್ ಹಾಕಿ ಅಲ್ಲಾಡ್ಸೋದು ಮೀನು ಒಂಥರ ಸಾಫ್ಟಾಗಿ ಇದಾಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಫುಲ್ಲು ಮುಚ್ಚೋಕೆ ಹೋಗ್ಬೇಡಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಇದು ಮಾಡ್ಕೊಳ್ಳಿ. ಅದು ಮಸಾಲ ಎಲ್ಲ ಉಪ್ಪು ಬಂದು ಇದಾಗುತ್ತೆ. 10 ನಿಮಿಷ ಬೇಯಿಸ್ಕೊಳ್ಳೋಣ. ಅದು ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದು ಮಾರನೇ ದಿನ ನಾನು ನೀರು ದೋಸೆ ಮಾಡಿ ನೀರು ದೋಸೆ ಜೊತೆ ನಾನು ಸಾಂಬಾರು ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೂ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. Thank you for watching my video.